ಗೈಸ್ ಮೆಟ್ರೋ ನಿಯರ್ ಇದೆ ಮತ್ತೆ ಆ ರೋಡಲ್ಲೇ ನಿಮಗೆ ಏರ್ಪೋರ್ಟ್ ಕೂಡ ಅದೇ ನೆಲಮಂಗಲ ರೋಡ್ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅನ್ಸುತ್ತೆ ನಿಮ್ಗೆ ಎಲ್ಲರಿಗೂ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಹೌದಾ, ಹಿಂಗಿದೆ ನೋಡಿ. ಸುಮ್ಮನೆ ನೈಟ್ ಇವಾಗ 11 o'clock ಆಗಿದೆ. ಹಾಯ್ ಗೈಸ್, ಇವತ್ತು ಗೋಡ್ರೇಜ್ ಕಂಪ್ನಿ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಅವ್ರ ಜೊತೆ ಮೀಟಿಂಗ್ ಇತ್ತು. ಅದಕ್ಕೆ ಇವಾಗ ಆನ್ ದ ವೇ ನಾನು ಆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೆ ನಾನು ಇಲ್ಲೊಂದು ಜಾಗ ಹೇಳಿದ್ದೆ, ಅಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಯಾಕಂದ್ರೆ ಅವ್ರ ಆಫೀಸು ಇರೋದು ಕಸ್ತೂರ್ಬಾ ರೋಡು, ಅದಕ್ಕೆ ನಂಗೆ ತುಂಬ ದೂರ ಆಗುತ್ತೆ ಅಂತ. ಅದಕ್ಕೆ ನಾನು ಒಂದು ಲೊಕೇಶನ್ ಹೇಳಿದ್ದೀನಿ, ಅವ್ರಿಗೆ ಅಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಗೈಸ್ ರೀಚ್ ಆದೆ ಗೈಸ್. ಇಲ್ಲೇ ಮೋಕಾ ಕಫೆ ಶಾಪ್ ಇದೆ. ಕಫೆ ಶಾಪಲ್ಲೆಲ್ಲ ಮಾತಾಡ್ಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ಇಲ್ಲೇ ಬಂದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, 2 minutes ಆಗುತ್ತೆ ಬರೋದಕ್ಕೆ. ಅದೇ ಗೈಸ್, ಇವರು ಗೋಡ್ರೇಜ್ ಕಂಪ್ನಿ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಅವರು. ಯಾಕಂದರೆ ಅವ್ರ ಆಫೀಸ್ ತುಂಬ ದೂರ ಆಗುತ್ತಲ್ಲ, ಕಸ್ತೂರ್ಬಾ ರೋಡಲ್ಲ ಅವ್ರ ಆಫೀಸ್ ಇರೋದು. ಅದಕ್ಕೇ ಸರಿ ಇಲ್ಲೇ ನನಗೆ ಹತ್ರ ಆಗುತ್ತೆ ಅಂತ ಇಲ್ಲಿಗೆ ಬನ್ನಿ ಅಂತ ನಾನು ಇಲ್ಲಿಗೆ ಕರ್ಸ್ಕೊತಾ ಇದ್ದೀನಿ ಗೈಸ್. ಮತ್ತು ಯಶವಂತಪುರದಲ್ಲಿ ಅವ್ರ ಪ್ರಾಜೆಕ್ಟ್ ನಡೀತಾ ಇದೆ ಗೈಸ್, ಅವ್ರದ್ದು 5 acres ಗೋಡ್ರೇಜ್ ಅವ್ರದಲ್ಲೇ. ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಅದಕ್ಕೆ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನೋಡಿ, ಏನು ಎಂಕ್ವೈರಿ ಮಾಡಿ ವಿಚಾರಿಸಿ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಂಗಿದ್ರೆ ಬುಕ್ ಮಾಡ್ಕೊಳ್ಳಿ ಗೈಸ್. ನಾನು ಫ್ಲ್ಯಾಟ್ ಗಿಟ್ ಬುಕ್ ಮಾಡೋಕ್ಕೆ ಬಂದಿಲ್ಲ, ಜಸ್ಟ್ ಗೋಡ್ರೇಜ್ ಕಂಪ್ನಿ ಕಡೆಯಿಂದ ಏನು ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಕಡೆಯಿಂದ ಏನು ಮೀಟಿಂಗ್ ಇತ್ತು, ಜಸ್ಟ್ ಮಾತುಕತೆ ಇತ್ತು. ಅದಕ್ಕೋಸ್ಕರನೇ ಬರೋಕ್ಕೆ ಹೇಳಿದ್ದೆ, ಅದಕ್ಕೇ ಬಂದಿದ್ದೀನಿ ಗೈಸ್. ಮಾತಾಡ್ಕೊಂಡು ಹೊರಡೋದಷ್ಟೇ, ಇನ್ನೇನಿಲ್ಲ. ಪ್ರೀ ಲಾಂಚ್ ಬುಕ್ಕಿಂಗ್ ಪ್ರೈಸ್ ಬಂದು 14,000 ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಎಕ್ಸಾಕ್ಟಾಗಿ ನನಗೆ ಅಷ್ಟೊಂದು ಶೋರ್ ಇಲ್ಲ. ಎಷ್ಟೇನಾದ್ರು ಯಾರೋ ಹೇಳಿದ್ರು ನಾನು ಕೇಳ್ಪಟ್ಟಿದ್ದೀನಿ ಗೈಸ್ ಅಷ್ಟೇ. ಸುಮಾರು ಒಂದು 3-4 ಜನ ಹೇಳಿದ್ದಾರೆ 14,000 ನಡೀತಾ ಇದೆ ಅಂತ. ಮಾತ್ರ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಗೈಸ್. ಇವಾಗ ನೀವು ಬುಕ್ ಮಾಡಿದ್ರು ನನ್ನ ಪ್ರಕಾರ 4 years ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ ಆ ಪ್ರಾಜೆಕ್ಟು. ನಿಮಗೆ 14,000ಗೆ ಬುಕ್ ಮಾಡಿದ್ರೆ ಮುಂದೆ ನಿಮ್ಗೆ 18,000 ಸೇಲ್ ಮಾಡ್ಬೋದು, ಇಲ್ಲ 20,000ಗೆ ಸೇಲ್ ಮಾಡ್ಬೋದು. ಇಲ್ಲ ಇನ್ವೆಸ್ಟ್ಮೆಂಟ್ಗೆ ಒಳ್ಳೇದು. ಯಾಕಂದರೆ ಗೋಡ್ರೇಜ್ ಅಂದರೆ ಗೊತ್ತಲ್ಲ ನಿಮಗೆ, ಒಳ್ಳೆ ಪ್ರಾಜೆಕ್ಟ್ ಅದು. ಗೋಡ್ರೇಜ್ ಅಂದರೆ ತುಂಬ ಒಳ್ಳೆ ಪ್ರಾಜೆಕ್ಟ್ ಗೋಡ್ರೇಜ್, ಅದು ಮಾತಾಡೋಂಗೆ ಇಲ್ಲ. ನೀವು ಪ್ರೀ ಲಾಂಚ್ ಬುಕ್ಕಿಂಗ್ ಮಾಡಿಕೊಂಡ್ರು ಅಕಸ್ಮಾತ್ ಏನಾರು ನೀವು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ನೀವು ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡ್ಬೋದು. ಅದಕ್ಕೇ ನೋಡಿ ಗೈಸ್, ಏನಾದ್ರು ಬುಕ್ ಮಾಡೋಂಗಿದ್ರೆ. ನಿಮಗೆ ಇನ್ನೊಂದು ಗೈಸ್, ಮೆಟ್ರೋ ನಿಯರ್ ಇದೆ ಮತ್ತು ಆ ರೋಡಲ್ಲೇ ನಿಮಗೆ ಏರ್ಪೋರ್ಟ್ ಕೂಡ ಅದೇ ನೆಲಮಂಗಲ ರೋಡ್ ಇದೆಯಲ್ಲ, ಅಲ್ಲೇ ಏರ್ಪೋರ್ಟ್ ಕೂಡ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅನ್ಸುತ್ತೆ ನಿಮ್ಗೆ ಎಲ್ಲರಿಗೂ. ಆದ್ದರಿಂದ ನಿಮಗೆ ಈ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ಮೋಸ ಇಲ್ಲ, ಲಾಸ್ ಇಲ್ಲ. ಅದಕ್ಕೇ ನೋಡಿ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಯಶವಂತಪುರದಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಎಂಕ್ವೈರಿ ಮಾಡಿ ತಿಳ್ಕೊಳ್ಳಿ ಗೈಸ್ ಅದ್ರ ಬಗ್ಗೆ. ಮಿನಿಟ್ಸ್ ಆಗುತ್ತೆ ಮೋಸ್ಟ್ಲಿ ಬರೋದಕ್ಕೆ ಅವರು. ಅದಕ್ಕೇ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಮೀಟಿಂಗ್ ಮುಗೀತು. ಮೀಟಿಂಗ್ ಮುಗಿಸ್ಕೊಂಡು ಈಗ ನಾನು ಮನೆಗೆ ಬಂದೆ. ಬನ್ನಿ ಇವಾಗ ರವೆ ದೋಸೆ ಮಾಡ್ಕೊಂಡು ತಿನ್ನೋಣ ಅನ್ಸುತ್ತೆ, ಅದಕ್ಕೆ ರವೆ ದೋಸೆ ಮಾಡೋಣ ಬನ್ನಿ ಗೈಸ್. ನೋಡಿ, ಸುತ್ತ ಈ ಥರ ಎಲ್ಲ ಎಣ್ಣೆ ಹಾಕೋಬೇಕು ಗೈಸ್, ಕ್ಲೀನ್. ಈಗನುಮವೇ ದೊರಕಿದೆ ರುಚಿ ಸವಿಯಲಿ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ತೂತಿದೆ ಅಂತ ಇಲ್ಲೆಲ್ಲ ಮುಚ್ಚಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ ಹಂಗೇನೆ. ಇಲ್ಲೊಂದು ರವೆ ದೋಸೆ ಅಂತ ಕರೆಯಕ್ಕಾಗಲ್ಲ. ಆಯಿಲ್ಲ ಹಿಂಗೆ ಹಾಕೊಂಡು ಬರ್ತೀವಿ ಸುತ್ತ. ನೋಡಿ ಗೈಸ್, ದೋಸೆ ಬೆಂದಿದೆ. ನಿಧಾನಕ್ಕೆ ಈ ಥರ ನೋಡಿ, ಈ ಥರ ಸ್ಮೂತಾಗಿ ಹಿಂಗೆ ಎತ್ಕೋಬೇಕು ನೋಡಿ. ಹಿಂಗೆ 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 ಆಮೇಲೆ ಈ ಕಡೆಯಿಂದ ನೋಡಿ ಗೈಸ್, ಹಿಂಗೆ ನಿಧಾನಕ್ಕೆ ಹಿಂಗೆ ಹಿಂಗೆ ಎತ್ಕೋಬೇಕು. ಹಿಂಗೆ ಎತ್ಕೊಂಡು ಹಿಂಗೆ ಪಟ್ ಹಾಕೋದು. ರವೆ ದೋಸೆ ಇಷ್ಟು ಚೆನ್ನಾಗಿದೆ ಗೈಸ್. ದೋಸೆ ಬೆಂದಿದೆ. ಇವಾಗ ಏನು ಮಾಡಬೇಕು, ಈಗ ರೋಲ್ ಮಾಡಬೇಕು. ಯಾವ ರೀತಿ ರೋಲ್ ಮಾಡೋಣ, ಈ ಕಡೆಯಿಂದ ರೋಲ್ ಮಾಡೋಣ. ಕರಿಬೇವಿಲ್ಲ ಇದೆ,
ಮಕ್ಕಳು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ. ನೋಡಿ ಗೈಸ್, ರವಾ ದೋಸೆ ಕ್ರಿಸ್ಪಿಯಾಗಿ ಬಂದಿದೆ. ಚಟ್ನಿ, ರವಾ ದೋಸೆ ನೋಡಿ ನೋಡಿ ಸೌಂಡು ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ತಗೋಬೇಕು, ಹಾಕೋಬೇಕು, ತಿನ್ಬೇಕು. ಗೈಸ್, ಜಯನಗರದಲ್ಲಿ ಮಾಧವನ್ ಪಾರ್ಕ್ ಹತ್ರ ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾರೆ ಗೈಸ್, ಸೂಪರ್ ಆಗಿರುತ್ತೆ. ಅದಕ್ಕೆ ಈರುಳ್ಳಿ ಮತ್ತೆ ಕ್ಯಾರೆಟ್ ಮಸಾಲೆ ಹಾಕೊಡ್ತಾರೆ, ಅಲ್ಟಿಮೇಟ್ ಆಗಿರುತ್ತೆ ಗೈಸ್. ಇವ್ರು ತುಂಬಾ ಫೇಮಸ್, ಸುಮಾರು ಜನ ಗೊತ್ತು. ನೀವೊಂದ್ಸತಿ ಜಯನಗರದಲ್ಲಿ ಟ್ರೈ ಮಾಡಿ ಗೈಸ್. ಟೈಮಿಂಗ್ಸ್ ಬಂದು 5 to 9 o'clock ಗಂಟೆ ಇರುತ್ತೆ. 9 o'clock ಎಕ್ಸಾಕ್ಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. 9 o'clock ಮೇಲೆ ಹೋದರೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾವತ್ತು ಸುಮಾರು ದಿನ ಹೋಗಿದ್ದೀನಿ 9 o'clock ಮೇಲೆ, ಒಂದಿನೂ ನನಗೆ ಸಿಕ್ಕಿಲ್ಲ ನನಗೆ. ಅದಕ್ಕೆ ಯಾವತ್ತಿದ್ರು ಹೋಗಿದ್ರು 9 o'clock ಒಳಗಡೆ ದುಡಿವ ಜನರು ಬಿಡುವಿನಲ್ಲಿ ತೆರೆವ ಬುದ್ಧಿಯೇ ಬಲು ರುಚಿ. ಬೆರಳು ಚೀಪಿ ಉಂಡ ಮನಕ್ಕೆ ಬದುಕಿನಲ್ಲಿಯೂ ಅಭಿರುಚಿ. ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೋನ್ ಜಾಣ, ಮನೆಗೆಷ್ಟೇ ನೆಂಟ್ರು ಬರ್ಲಿ ಮಲ್ನಾಡಲ್ ತಾಜಾ ತಂಬ್ಳಿ. ದಾವಣಗೆರೆ ಬೆಣ್ಣೆ ದೋಸೆ ಈರೂರಲ್ಲಿ ತಿನ್ನೋ ಆಸೆ. ಗೈಸ್, ಚರ್ಚ್ ಸ್ಟ್ರೀಟಲ್ಲಿ ವಾಕಿಂಗ್ ಮಾಡೋಂತೆ ಬಂದೆ ಗೈಸ್. ತುಂಬ ದಿನ ಆಗಿದೆ ಬಂದು ಚರ್ಚ್ ಸ್ಟ್ರೀಟ್ಗೆ. ಸುಮ್ಮನೆ ನೈಟ್ ವಾಕ್, ಒಂದು ಇವಾಗ 11 o'clock ಆಗಿದೆ. ತುಂಬ ದಿನ ಆಗಿತ್ತಲ್ಲ ಅಂತ ಬಂದೆ.